ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗೌತಮಿ ನವೀನ್ ಆರ್ಯ. ತುಂಬ ದಿನದ ನಂತರ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ. ಬಿಕಾಸ್ ಏನಂತಲೇ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ. ಎಲ್ಲ ವೀಡಿಯೋಸ್ನೂ ಶೂಟ್ ಮಾಡಿ ಇಟ್ಕೊಂಡು ಅದಕ್ಕೆ ವಾಯ್ಸ್ ಓವರ್ ಕೊಡೋಕ್ಕಾಗದೆ ಫಸ್ಟ್ ಆಫ್ ಆಲ್ ನನ್ನ ವಾಯ್ಸ್ ಹಾಳಾಯಿತು. ಅದಾದಮೇಲೆ ಹೀಗೆ ಹಾಗೆ ಚಿಕ್ಕ ಪುಟ್ಟದು ಏನೇನೋ ಆಯಿತು. ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವತ್ತು ಒಂದು ಟ್ರಾವೆಲ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹೀಗೆ ನಾವು ಟ್ರಾವೆಲ್ ಮಾಡ್ತಾಯಿದ್ವಿ, ನಾವು ಅದನ್ನು ವ್ಲಾಗ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಒಂದು ಚಿಕ್ಕ ವಿಡಿಯೋನ ಮಾಡಿಕೊಂಡೆ. ಸೊ ನಾವಿವತ್ತು ಟ್ರಾವೆಲ್ ಮಾಡ್ತಾ ಇರೋವಂಥದ್ದು ಇಶಾ ಫೌಂಡೇಶನ್ಗೆ. ಸೊ ನೀವೆಲ್ಲರೂ ತಮ್ನೇಲ್ಸಲ್ಲಿ ನೋಡಿರ್ತೀರ ಇದನ್ನು. ಇಶಾ ಫೌಂಡೇಶನ್ ಇದು ಬಂದುಬಿಟ್ಟಿರೋದು ಚಿಕ್ಕಬಳ್ಳಾಪುರಲ್ಲಿ. ಸೊ ಕೊಯಂಬತ್ತೂರಲ್ಲಿರೋದು ಇಶಾ ಫೌಂಡೇಶನ್ ಆಲ್ಮೋಸ್ಟ್ ಎಲ್ಲರಿಗೂ ಫೇಮಸ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ಇಶಾ ಫೌಂಡೇಶನು ಅಷ್ಟೇ, ಇವಾಗ ಒಂದು ಸ್ವಲ್ಪ ದಿನದಿಂದ ಎಲ್ಲರೂ ಹೋಗೋದು, ಪಿಕ್ಚರ್ಸ್ ತೊಗೊಳ್ಳೋದು. ಬಟ್ ಮೋಸ್ಟ್ ಆಫ್ ದೆಮ್ ನಾನು ನೋಡಿರೋ ಹಾಗೆ ವೀಡಿಯೋಸಲ್ಲೆಲ್ಲ ರೋಡ್ ಚೆನ್ನಾಗಿಲ್ಲ, ಅದು ಇದು ಅಂತೆಲ್ಲ ಕಂಪ್ಲೇಂಟ್ಸ್ ಎಲ್ಲ ಆಯಿತು. ಸೊ ಸ್ಟಿಲ್ ನಾವು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ಅದು ನಮ್ಮ ಮನೆಗೆ ನಿಯರ್ ಬೈ ಒಂದು 1.5 hour ಆಗ್ತಾಯಿತ್ತು. ಸೊ ಸರಿ ಹೋಗಿಬಿಟ್ಟು ಎಕ್ಸ್ಪ್ಲೋರ್ ಮಾಡ್ಕೊಬರೋಣ ಅಂತ ಹಾಗೆ ಎಲ್ಲರೂ ಹೇಳೋದನ್ನು ಕೇಳಿದ್ವಿ. ಡೇ ಟೈಮ್ ಹೋಗ್ಲಿಕ್ಕಿಂತ ನಾವು ನೈಟ್ ಟೈಮ್ ಹೋದರೆ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ರಿವ್ಯೂಸ್ ಎಲ್ಲ ನೋಡಿಬಿಟ್ಟು ಸರಿ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಅಮ್ಮ ಕೂಡ ಬಂದಿದ್ದರು ಊರಿಂದ. 3-4 ಡೇಸ್ ಆಯಿತು. ಅವ್ರ ಜೊತೆನೂ ಎಲ್ಲೂ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗ್ತಾ ಇರಲಿಲ್ಲ, ನಮಗೂ ಬ್ಯುಸಿ ಆಗಿದ್ವಿ. ಸೊ ಹೀಗೆ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಸೊ ಇಲ್ಲಿಂದ ಪ್ಲ್ಯಾನ್ ಮಾಡಿದ್ವಿ. ಟ್ರಾಫಿಕ್ ಫ್ರೀ ಅಂತಲೇ ಹೇಳ್ಬೋದು. ಲೈಕ್ ನಮ್ಮ ಮನೆಯಿಂದ ನಾವೇನು ಲೊಕೇಶನಲ್ಲಿದ್ದೀವಿ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂದರೆ ಅಷ್ಟೇನು ಟ್ರಾಫಿಕ್ ಏನಿರಲಿಲ್ಲ. ರೋಡ್ ಕೂಡ ಅಷ್ಟೇ. ನಾನು ತುಂಬ ವೀಡಿಯೋಸಲ್ಲಿ ರೋಡ್ ಚೆನ್ನಾಗಿಲ್ಲ, ಹೋಗೋದಕ್ಕೆ ಕಷ್ಟ ಆಗುತ್ತೆ, ಅದು ಇದು ಅಂತ ಏನೇನೋ ಕಮೆಂಟ್ಸ್ ನೋಡಿದೆ. ಬಟ್ ಆ ರೀತಿಯಲ್ಲಿ ನನಗೇನು ಅನ್ನಿಸ್ಲಿಲ್ಲ. ರೋಡ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಹೋಗ್ತಾ ಇದ್ವಿ. ಸ್ವಲ್ಪ ಡ್ರಿಝಲ್ ಆಗ್ತಾಯಿತ್ತು. ಮಳೆ ಏನು ಬರ್ತಾ ಇರಲಿಲ್ಲ. ನಿಮಗೆ ಗೊತ್ತಿರ್ಬೋದು, ಇವಾಗ 3-4 ಡೇಸಿಂದ ಚೆನ್ನೈಯಲ್ಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ನಮ್ಮ ಬೆಂಗಳೂರು ಕಡೆಯಲ್ಲಿ ಸ್ವಲ್ಪ ವಾತಾವರಣ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಯಾರು ಮಳೆ ಈ ಚಳಿ ಇದನ್ನೆಲ್ಲ ಇಷ್ಟಪಡ್ತಾರೆ ಅಂಥವ್ರಿಗೆ ಇವಾಗ ಏನೋ ಒಂಥರ ಖುಷಿ ಆಗುತ್ತೆ. ಬಟ್ ಸ್ಟಿಲ್ ನಮ್ಮ ಬೆಂಗಳೂರು ವೆದರ್ ಸದ್ಯಕ್ಕೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ಈ ಥರ ವೆದರ್ ತುಂಬ ಇಷ್ಟ ಆಗುತ್ತೆ. ತುಂಬ ಬಿಸಿಲು, ಜಾಸ್ತಿ ಮಳೆನೂ ಇಲ್ಲ, ಏನೂ ಇಲ್ಲ, ಕೂಲಾಗಿದೆ ಅಂತ ಅನಿಸುತ್ತೆ. ಸೊ ನಾವು ರೀಚ್ ಆದ್ವಿ. ಸೊ ಎಂಟ್ರೆನ್ಸ್ ಏನಿದೆ ಅಲ್ಲಿ ಈ ಥರ ಒಂದು ಬೋರ್ಡ್ ಇದೆ, ಸದ್ಗುರು ಸನ್ನಿಧಿ ಅಂತ. ಇಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಇಲ್ಲಿಂದ ಒಂದು 5 minutes ನಾವು ಒಳಗೆ ಹೋಗಬೇಕಾಗುತ್ತೆ. ಸೊ ಇಲ್ಲೂ ಪಾರ್ಕಿಂಗ್ ಇರುತ್ತೆ. ಹಾಗೆ ನಿಮಗೆ ಚಿಕ್ಕದು ಶಾಪಿಂಗ್, ಮಕ್ಕಳಿಗೆ ಏನಾದರೂ ಮಾಡಬೇಕು, ಟಾಯ್ಸ್ ಅದು ಇದು ತೊಗೊಬೇಕು ಅಂದರೆ ಈ ಏರಿಯಾದಲ್ಲಿ ನಿಮಗೆ ಸಿಗುತ್ತೆ. ಸ್ಟಾರ್ಟಿಂಗ್ ಎಂಟರ್ ಆಗೋವಾಗನೇ ಎಲ್ಲ ಸಿಗುತ್ತೆ. ಆ ಥರ ಕೂಡ ಇಲ್ಲಿ ಟಾಯ್ಸ್ ಎಲ್ಲ ನೋಡ್ಕೊಂಬಿಟ್ಟು ಹೇಳ್ತಾ ಇದ್ದ, ಅಲ್ಲಿ ಒಂದು ಟೆಡಿ ಬೇರ್ ನೋಡಿದ್ದೆ, ಬೇಕು ಅದು ಇದು ಅಂತ. ಸೊ ನಾವು ವಾಪಸ್ ಬರೋವಾಗ ಏನಾಯಿತು, ಯಾಕೆ ಏನೇನು ತೊಗೊಂಡ್ವಿ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಅದಾದಮೇಲೆ ಇಲ್ಲಿಂದ ನೋಡಿ ಫುಲ್ ಟ್ರಾಫಿಕ್ ಜಾಮ್ ಆಯಿತು. ನಾವು ನಿಜ ನೆನೆಸಿರಲಿಲ್ಲ, ಸುಮ್ಮನೆ ಹಾಗೆ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಅಷ್ಟೊಂದು ಜನ ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಟ್ರಸ್ಟ್ ಮೀ, ನಾವು ವೀಕೆಂಡಲ್ಲಿ ಹೋಗಿದ್ದಕ್ಕೋ ಅಥವಾ ಡೈಲಿನೂ ಹೀಗೆ ಇರುತ್ತೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ವೆಹಿಕಲ್ಸ್ ಇತ್ತು. ಅದು ಮೋಸ್ಟ್ ಆಫ್ ದೆಮ್ ಎಲ್ಲ ಕಾರಲ್ಲೇ ಬಂದಿದ್ದರು. ಒಂಥರ ಹೇಳಬೇಕಂತ ಹೇಳಿದರೆ ವೆಹಿಕಲ್ಸ್ ನೋಡೇ ನಮಗೆ ಸುಸ್ತಾಯಿತು ಅನಿಸುತ್ತೆ. ಹಬ್ಬ ಇಷ್ಟೊಂದು ಜನ ಇದ್ದಾರಾ ಇಲ್ಲಿ ಅಂತ. ಸೊ ಇಲ್ಲಿ ಪಾರ್ಕಿಂಗ್ ಫೀಸ್ ಬಂದುಬಿಟ್ಟು ನಮ್ಮ ಕಾರ್ಗೆ ಅರೌಂಡ್ 50 rupees ನಾವು ಪೇ ಮಾಡಿದ್ವಿ. ಸೊ ಎಷ್ಟೊತ್ತು ಇರ್ತೀರಾ ಅದೆಲ್ಲ ಇಲ್ಲ, ಏನು ಮ್ಯಾಟರ್ ಆಗೋಲ್ಲ. ಸೊ ಎಂಟ್ರಿ ಫೀ ಬಂದುಬಿಟ್ಟು ಕಾರ್ಗೆ 50 rupees ಇತ್ತು. ಸೊ ಪಾರ್ಕ್ ಮಾಡೋಣ ಅಂತ ಹೋಗ್ತೀವಿ, ಅಲ್ಲಿ ಇಲ್ಲಿ ಪಾರ್ಕಿಂಗ್ ಸಿಗುತ್ತೆ ಅಂದರೆ ಮುಂದೆ ಹೋಗ್ತಾನೇ ಇದ್ದೀವಿ, ಎಲ್ಲೂ ಪಾರ್ಕಿಂಗ್ ಸಿಗ್ತಾಯಿಲ್ಲ. ಸೊ ನಾವು ಹೋಗಿಬಿಟ್ಟು ಒಂದು ಡೆಡ್ ಎಂಡಲ್ಲಿ ಪಾರ್ಕ್ ಮಾಡಿದ್ವಿ. ಆ ಎಂಡಲ್ಲೇ ಇಷ್ಟು ಕಾರ್ ಇತ್ತು. ಇದು ಒಂದು ಪಾರ್ಕಿಂಗ್ ಸ್ಲಾಟ್. ಈ ಥರ ಬೇಕಾದಷ್ಟು ಪಾರ್ಕಿಂಗ್ ಸ್ಲಾಟ್ ಮಾಡಿಬಿಟ್ಟಿದ್ದಾರೆ. ಪಾರ್ಕಿಂಗಿಗೆ ಜಾಗ ಇರೋದ್ರಿಂದ ತುಂಬ ಆರಾಮಾಗಿ ರೀಚ್ ಆದ್ವಿ. ಪಾರ್ಕ್ ಕೂಡ ಆರಾಮಾಗಿ ಮಾಡಿದ್ವಿ. ಅದಾದಮೇಲೆ ನಾವು ಈ ಸ್ಟ್ಯಾಚು ಹತ್ರ ಬಂದ್ವಿ. ಇದನ್ನು ತುಂಬ ಹತ್ತಿರದಿಂದ ನಾವು ಆ್ಯಕ್ಚುಲಿ ನೈಟ್ ಟೈಮ್ ನೋಡಿದ್ದಲ್ವ, ಇವಾಗ ನೋಡಲಿಕ್ಕೇ ಏನೋ ಒಂಥರ ಖುಷಿ ಆಗ್ತಾ ಇತ್ತು. ಇನ್ನು ಶಿವಾದು ಡಿವೋಟೀಸ್ ನೀವು ಯಾರಾದರೂ ಇದ್ದೀರಾ, ಹತ್ತಿರ ಹೋದರೆ ಲೈಕ್ ಅದರದ್ದು ಅವ್ರಿಗೆ ಆಗೋಂಥ ಅನುಭವ, ಫೀಲಿಂಗ್ಸ್ ಎಲ್ಲನೇ ಬೇರೆ ಥರ ಇರುತ್ತೆ ಅಂತ ಹೇಳ್ಬೋದು. ಅಷ್ಟು ಸಖತ್ತಾಗಿದೆ. ಹತ್ತಿರ ಹೋಗಬೇಕಾದ್ರೆ ನಮ್ಮ ಅಮ್ಮಗಂತೂ ತುಂಬ ಖುಷಿ ಆಯಿತು. ಅವರು ಹೇಳ್ತಾಯಿದ್ರು ಇಷ್ಟು ದೊಡ್ಡದಿದೆ, ಎಷ್ಟು ಚೆನ್ನಾಗಿದೆ ಅಂತ. ಸೊ ನಿಮ್ಗೆ ಅಲ್ಲಿ ಮುಂದೆ ಬಸವ ಕಾಣ್ತಾ ಇರ್ಬೋದು. ಮುಂದೆ ಬಸವ ಇದೆ, ಜೊತೆಗೆ ಒಂದು ತ್ರಿಶೂಲ ಇಟ್ಟಿದ್ದಾರೆ. ಹಾಗೆ ಶಿವ ಯಾವ ಕಡೆಯಿಂದ ನೋಡಿದ್ರೂ ಅಷ್ಟು ಸಕ್ಕತ್ತಾಗಿ ಕಾಣುತ್ತೆ ಶಿವ. ನಾವು ನೈಟ್ ಟೈಮ್ ಹೋಗಿದ್ದು ಲೈಟ್ಸ್ ಏನೂ ಆನ್ ಆಗಿರಲಿಲ್ಲ, ಮಾಮೂಲಿ ಲೈಟ್ಸ್ ಏನಿತ್ತು ಅದನ್ನು ಆನ್ ಮಾಡಿದರು. ಇನ್ನೇನು ಶೋ ಸ್ಟಾರ್ಟ್ ಆಯಿತು. ನಾನು ಶೋನ ಹಾಗೆ ಫಾಸ್ಟಲ್ಲಿ ಹಾಕಿದ್ದೀನಿ, ಬಿಕಾಸ್ ಕಾಪಿರೈಟ್ಸ್ ಬರುತ್ತೆ ಅಂದ್ಬಿಟ್ಟು. ನೀವು ನೋಡ್ತಾ ಇರ್ಬೋದು. ಇದನ್ನು ಆ್ಯಕ್ಚುಲಿ ಅಲ್ಲಿ ಏನೇನಾಯಿತು, ಅರೌಂಡ್ 15 minutes ಅಷ್ಟು ಇತ್ತು ಶೋ. ಬಟ್ ನೋಡೋದಕ್ಕಂತೂ ಅಷ್ಟೇ ಸಖತ್ತಾಗಿತ್ತು. ಆ ಸಾಂಗ್ಸ್, ಎಕ್ಸ್ಪ್ಲನೇಷನ್ ಏನೇನು ಹೇಳ್ತಾರೆ ಯೋಗ ಬಗ್ಗೆ, ಹೇಗೆ ಫಾರ್ಮ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು, ಹಾಗೆ ಶಿವನ ಬಗ್ಗೆ ಎಲ್ಲ ಹೇಳೋವಾಗ ನಮಗೆ ಒಂಥರ ಅದು ಏನಂತ ಹೇಳಲಿಕ್ಕೆ ಆಗಲ್ಲ, ಆ ಥರ ಫೀಲಿಂಗ್ ಇರುತ್ತೆ. ಸಖತ್ ಅಂದರೆ ಸಖತ್ತಾಗಿತ್ತು.
ಸೊ ಇನ್ನೇನು ಈ ಶೋ ಮುಗಿತಾ ಇದೆ ಅನ್ನೋಷ್ಟರಲ್ಲಿ ಲಾಸ್ಟ್ ಎಂಡಿಂಗಲ್ಲಿ ಆರತಿ ಮಾಡ್ತಾರೆ. ಸೊ ಆರತಿನ ನೋಡೋದಕ್ಕೆ ಸಕ್ಕತ್ತಾಗಿರುತ್ತೆ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಬ್ಯಾಂಗ್ಳೂರಲ್ಲಿ ಅಥವಾ ನಿಯರ್ ಬೈ ಬ್ಯಾಂಗ್ಳೂರ್ ಇದ್ದೀರಾ, ಎಲ್ಲಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಬ್ಯಾಂಗ್ಳೂರ್ಗೆ ಅಂದರೆ ಈ ಪ್ಲೇಸ್ನ ಮಾತ್ರ ಮಿಸ್ ಮಾಡಲೇಬೇಡಿ. ಅದರಲ್ಲೂ ನೀವೇನಾದರೂ ಶಿವಾದು ಡಿವೋಟೀಸ್ ಆಗಿದ್ದರೆ ದಯವಿಟ್ಟು ಈ ಜಾಗಕ್ಕೆ ಹೋಗ್ಬಿಟ್ಟು ಬನ್ನಿ, ನಿಮಗೆ ಏನೋ ಒಂಥರ ಖುಷಿ ಸಿಗುತ್ತೆ. ಸೊ ಇದೆಲ್ಲ ಮುಗಿದಾದ ತಕ್ಷಣವೇ ನಾವು ಹೊರಟ್ವಿ ಕಾರ್ ತೆಗ್ದುಬಿಡೋಣ ಅಂತ. ಬಿಕಾಸ್ ಅಷ್ಟು ವೆಹಿಕಲ್ಸ್ ನಾವು ನೋಡಿದ್ವಿ ಅಲ್ವಾ. ಕಾರೇ ಅರೌಂಡ್ 1000s ಆಫ್ ಕಾರ್ಸ್ ಇತ್ತು ಅಲ್ಲಿ, ಅಷ್ಟೊಂದು ವೆಹಿಕಲ್ಸ್ ಇತ್ತು. ಸೊ ಹಾಗೆ ನಿಧಾನಕ್ಕೆ ಮೂವ್ ಆಗ್ತಾ ಬಂದ್ವಿ. ನೋಡಿ ಇಲ್ಲಿಂದ ಕಾಣ್ತಾ ಇರ್ಬೋದು, ನಾನು ರೋಡಲ್ಲಿ ಬರೋವಾಗ ಹಾಗೆ ವಿಡಿಯೋ ಮಾಡಿಕೊಂಡೆ. ಏನೋ ಒಂದು ಅದೇ ಸೆಪ್ರೇಟ್ ವರ್ಲ್ಡ್ ಥರ ಇದೆ ಅಲ್ಲಿ. ಆ ಶಿವ, ಜನರು ಎಲ್ಲನೂ ಏನೋ ಒಂದು ಬೇರೆ ಲೆವೆಲಲ್ಲಿದೆ ಅಂತ ಹೇಳ್ಬೋದು. ಸುತ್ತಮುತ್ತ ಬೆಟ್ಟ. ನೀವು ಏನಾದರೂ ಈ ಪ್ಲೇಸಿಗೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅರೌಂಡ್ ಒಂದು 5 ಹಾಗೆ ಅಲ್ಲಿ ರೀಚ್ ಆಗಿ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಅಲ್ಲಿಂದ ಡಿನ್ನರ್ ಇಲ್ಲೇ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತ ಅನ್ನಿಸ್ತು. ನಾನು ಈ ಥರ ಪ್ಲೇಸ್ನ ಎಲ್ಲೂ ನೋಡೇ ಇಲ್ಲ. ಸೊ ನೋಡಿ, ನಾನು ಹೇಳ್ದೆ ಅಲ್ವಾ ಸದ್ಗುರು ಸನ್ನಿಧಿ ಅಂತ, ಇದು ಎಂಟ್ರೆನ್ಸಲ್ಲಿ ನಿಮ್ಗೆ ಏನು ಸಿಗುತ್ತೆ, ಇಲ್ಲಿ ಒಂದು ಹೋಟೆಲ್ ಇದೆ. ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಈ ಪ್ಲೇಸ್ಗೆ ಅಂತ ಹೇಳಿದರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಹ್ಯಾವ್ ಯೋರ್ ಫುಡ್ ಅಂತ ಹೇಳ್ಬೋದು. ಅಷ್ಟು ಸಖತ್ತಾಗಿದೆ ಈ ಪ್ಲೇಸ್ ಬಂದುಬಿಟ್ಟು. ಮಕ್ಕಳಿಗೆ ಆಟ ಆಡಲಿಕ್ಕೆ ಜಾಗ ಇದೆ. ಹಾಗೆ ಹೊರಗೆಯಿಂದ ನಿಮಗೆ ಕಾಣ್ತಾ ಇರ್ಬೋದು, ಇದು ನನ್ನ ಸೆಂಟರಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡಿದ್ದು ಸಖತ್ತಾಗಿದೆ. ಹಾಗೆ ಇಲ್ಲಿ ಕಲ್ಯಾಣಿಯಲ್ಲಿ ಅನ್ನಪೂರ್ಣೇಶ್ವರಿನ ಇಟ್ಟಿದ್ದಾರೆ. ಅದಂತೂ ನೋಡಲಿಕ್ಕೆ ನಿಮಗೆ ಅಲ್ಲಿ ಹೋದಾಗ ನೀರು ಬೀಳೋದು, ಆ ಪೀಸ್ ಇದೆ ಅಲ್ಲ, ಎಲ್ಲಿ ಹೋದರೂ ಸಿಗಲ್ಲ. ನಾವು ಅದರ ಹತ್ರ ತನಕನೂ ಹೋಗಿ ನೋಡಿ ಎಕ್ಸ್ಪ್ಲೋರ್ ಮಾಡ್ಬೋದು. ಹಾಗೆ ಇಲ್ಲಿ ಈ ಹೋಟೆಲಲ್ಲಿ ಇನ್ನೊಂದು ನನಗೆ ತುಂಬ ಇಷ್ಟ ಆಗಿದ್ದಂದರೆ, ನಿಮಗೆ ಎಲ್ಲೂ ರೆಸ್ಟ್ರಿಕ್ಷನ್ ಇಲ್ಲ. ಇಲ್ಲಿ ಕೂತ್ಕೊಂಡು ಊಟ ಮಾಡಬೇಕು, ಅಲ್ಲಿ ಮಾಡಬೇಕು ಅಂತ ಎಲ್ಲೂ ರೆಸ್ಟ್ರಿಕ್ಷನ್ ಇಲ್ಲ. ಈ ಕಲ್ಯಾಣಿ ಹತ್ರನೂ ನೀವು ಬಂದುಬಿಟ್ಟು ಊಟನ ತೊಗೊಂಬಂದು ಇಲ್ಲಿ ಕೂಡ ನೀವು ಊಟನ ಕೂತ್ಕೊಂಡು ಮಾಡ್ಬೋದು. ಬಿಕಾಸ್ ಅಲ್ಲಿ ಇರೋವಂಥದ್ದು ದೇವರು ಬಂದುಬಿಟ್ಟು ಅನ್ನಪೂರ್ಣೇಶ್ವರಿ. ಸೊ ಅಲ್ಲಿ ಇರೋವಂಥದ್ದು ವೆಜ್ ಫುಡ್ ನೋಡಿ ನಿಮಗೆ ಕಾಣ್ತಾ ಇರ್ಬೋದು. ಇದನ್ನಾದರೂ ನೀವು ನೋಡೋದಕ್ಕೆ ಈ ಹೋಟೆಲ್ಗೆ ಹೋಗಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಏನು ಸಕ್ಕತ್ತಾಗಿದೆ ಗೊತ್ತಾ, ನೈಟಲ್ಲಿ ಹೋಗಿದ್ದಕ್ಕೆ ಈ ಥರ ಇತ್ತು. ಡೇ ಟೈಮಲ್ಲಿ ನೋಡಿದ್ರೆ ಈ ಪ್ಲೇಸ್ ಕೂಡ ಇನ್ನೂ ಸಕ್ಕತ್ತಾಗಿರುತ್ತೆ ಅಂತ ಅನ್ಬೋದು. ಸೊ ಅಲ್ಲಿ ಅಷ್ಟೊಂದು ಜನ ಏನಿರಲಿಲ್ಲ ಈ ಪ್ಲೇಸಲ್ಲಿ. ಎಲ್ಲರೂ ಕಲ್ಯಾಣಿ ಹತ್ರ ಬಂದು ಪಿಕ್ಸ್ ತೊಗೊಂಡು ಎಲ್ಲರೂ ಹಾಗೆ ಹೋಗ್ತಾಯಿದ್ರು. ನಾವಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹೋಟೆಲ್ ಅಂತೂ ಫುಡ್ ಎಲ್ಲನೂ ಅಷ್ಟೇ ಸಕ್ಕತ್ತಾಗಿದೆ. ಮಕ್ಳಿಗೆ ಕೂಡ ಪ್ಲೇ ಏರಿಯಾ ಇದೆ. ಆ ಥರವಂತೂ ಅಲ್ಲೇ ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ದ. ಜನರು ಕೂಡ ಜಾಸ್ತಿ ಇದ್ದರು. ಹಾಗೆ ಮೇಂಟೆನೆನ್ಸ್, ಅಲ್ಲಿ ಇರುವಂತಹ ಫುಡ್ ಆಗಿರ್ಬೋದು ಎಲ್ಲನೂ ಸಖತ್ತಾಗಿದೆ. ಯಾವುದೂ ಇದು ಚೆನ್ನಾಗಿಲ್ಲ ಬರಬಾರ್ದು. ಕೆಲವೊಂದು ಹೋಟೆಲ್ಸ್ಗೆ ಈ ಥರ ಎಲ್ಲಾದರೂ ಫೇಮಸ್ ಪ್ಲೇಸಸ್ಗೆ ಹೋದಾಗ ನಮಗೆ ಅನ್ನಿಸ್ಬಿಡುತ್ತೆ, ಅಯ್ಯೋ ಯಾಕಾದರೂ ಬಂದ್ವಪ್ಪ ಅಂತ. ಇಲ್ಲಿ ಆ ಥರ ನಮಗೇನೂ ಅನ್ನಿಸ್ಲಿಲ್ಲ. ನಾವು ಹೋಗಿದ್ದು ಅರೌಂಡ್ 9 o'clock ಆದ್ರೂ ಫುಡ್ ಅಷ್ಟೇ ಸಖತ್ತಂದರೆ ಸಖತ್ತಾಗಿತ್ತು. ನಾನು ಮಸಾಲೆ ದೋಸೆ ತೊಗೊಂಡೆ, ಅಮ್ಮ ದೋಸೆ ಹಾಗೆ ಪಾಲಕ್ ರೈಸ್ ಎಲ್ಲ ತೊಗೊಂಡ್ರು. ಎಲ್ಲ ಫುಡ್ಡೂ ಅಲ್ಟಿಮೇಟ್ ಆಗಿತ್ತು. ಫುಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬ್ಯಾಂಗ್ಳೂರಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾಯಿದ್ದೀರಾ, ನಿಮಗೆ ಒಂದು ರಿಫ್ರೆಶ್ಮೆಂಟ್ ಬೇಕು, ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಫ್ರೆಂಡ್ಸ್ ಜೊತೆ, ಒಂದೊಳ್ಳೆ ಫುಡ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದರೆ ಈ ಪ್ಲೇಸ್ನ ನೀವು ಪಕ್ಕಾ ಟ್ರೈ ಮಾಡಿ. ಅಲ್ಲಿಗೆ ಟೆಂಪಲ್ ಹೋಗಿಬಿಟ್ಟು ನೋಡಿಕೊಂಡು, ಹಾಗೆ ಇಲ್ಲೂ ಕೂಡ ಅಷ್ಟೇ ಎಲ್ಲ ದೇವರು ಅದು ಎಲ್ಲ ಇಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅಥರ್ವಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದಾನೆ ಇಲ್ಲಿ. ಸ್ವಲ್ಪ ಡ್ರಿಸಲ್ ಆಗ್ತಾಯಿತ್ತು. ಮಕ್ಕಳಿಗೆ ಅದೆಲ್ಲ ಏನೂ ಇಲ್ಲ ಅಲ್ವಾ, ಡ್ರಿಸಲ್ ಆಗಲಿ ಏನೇ ಆಗಲಿ ಅವ್ರ ಆಟನ ಅವರು ಆಡಬೇಕು, ಎಂಜಾಯ್ ಮಾಡಬೇಕು. ಎಲ್ಲ ಮಕ್ಕಳು ಆಟ ಆಡ್ತಾಯಿದ್ರು. ಇವನೂ ಅಷ್ಟೇ ತುಂಬ ಎಂಜಾಯ್ ಮಾಡ್ಕೊಂಡು ಆಟಾಡ್ತಾ ಇದ್ದ. ಅವನಿಗೆ ಊಟ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ, ಇಲ್ಲೇ ಆಟ ಆಡ್ಕೊಂಡಿರೋಣ ಅಂತ ಹೇಳ್ಕೊಂಡಿದ್ದ. ಹಾಗೆ ನವೀನ್ ಫುಡ್ ಆರ್ಡರ್ ಮಾಡ್ತೀನಿ ಅಂತ ಹೋದರು. ಇವನಂತೂ ಬರ್ತಾನೇ ಇಲ್ಲ, ಆಟಾಡ್ಕೊಂಡೇ ಇದ್ದ. ಹಾಗೆ ಅಮ್ಮ ಸರಿ ನಾನು ಆಟ ಆಡಿಸ್ತೀನಿ ಅವನ್ನ ಅಂತ ಹೇಳ್ಕೊಂಡು ಅಮ್ಮ ಅವನ್ನ ಆಟ ಆಡಿಸ್ಕೊಂಡು ನೋಡ್ಕೊಂಡಿದ್ರು. ನಾನು ಹಾಗೆ ಅಲ್ಲಿ ಇಲ್ಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ಈ ಪ್ಲೇ ಏರಿಯಾ ಏನಿತ್ತು ಅದ್ರ ಪಕ್ಕನೇ ಇನ್ನೂ ಒಂದು ಈ ಥರ ಪುಟ್ಟ ಪುಟ್ಟ ಗುಡಿಗಳಿದೆ. ಇಲ್ಲಿ ಹೋದಾಗ ಅನಿಸುತ್ತೆ ಒಂದು ಹೋಟೆಲ್ನ ಕೂಡ ಈ ರೀತಿ ಮಾಡ್ಬೋದಾ ಅಂತ ಹೇಳಿಬಿಟ್ಟು. ಅಷ್ಟು ಸಖತ್ತಾಗಿದೆ ಹೋಟೆಲ್ಲು ಸಖತ್ತಾಗಿದೆ. ಫುಡ್ ಸರ್ವಿಸ್ ಎಲ್ಲನೂ ಸಖತ್ತಾಗಿದೆ. ಸೊ ದೋಸೆ ತೊಗೊಂಡ್ವಿ, ಪೇಪರ್ ಮಸಾಲೆ ದೋಸೆ, ಅದಂತೂ ಸಖತ್ತಾಗಿತ್ತು. ಟೇಸ್ಟ್ ಎಲ್ಲನೂ ಚೆನ್ನಾಗಿತ್ತು. ಹೋಟೆಲಿಂದ ವ್ಯೂ ಬಂದು ಈ ರೀತಿ ಇದೆ. ಒಂದು ಸ್ವಲ್ಪ ಬೇಗ ಹೋಗಿ ಡೇ ಟೈಮಲ್ಲಿ ಏನಾದರೂ ನೀವು ಇಲ್ಲಿಗೆ ಹೋಗ್ತೀರಾ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ನೈಟ್ ವ್ಯೂ ಕೂಡ ಚೆನ್ನಾಗಿತ್ತು. ಸ್ವಲ್ಪ ಮಳೆ ಬರ್ತಿರೋದ್ರಿಂದ ಅಷ್ಟೊಂದು ಸ್ವಲ್ಪ ಹಿಂಸೆ ಅನ್ನಿಸ್ತಾ ಇತ್ತು. ಇದು ನೋಡಿ ಹೋಟೆಲಲ್ಲಿ ಎಲ್ಲಿ ಬೇಕಾದರೂ ಕೂತ್ಕೋಬೋದು, ನಿಮ್ಮ ಇಷ್ಟ ಅದೊಂದು ಚೆನ್ನಾಗಿದೆ. ಸೊ ಎಲ್ಲ ಮುಗಿಸ್ಕೊಂಡು ಡಿನ್ನರ್ ಎಲ್ಲ ಮಾಡಿಕೊಂಡು ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬರುವಾಗ ಸ್ವಲ್ಪ ಮಳೆ ಬಂತು. ಸೊ ಇದೆಲ್ಲ ಮಾಡಿಕೊಂಡು ಇವತ್ತಿನ ದಿನ ಅಂತೂ ಚೆನ್ನಾಗಿತ್ತು, ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು.
ನೀವು ಅಷ್ಟೇ ಎಲ್ಲಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಈ ಪ್ಲೇಸಿಗೆ ಒಂದ್ಸಲ ವಿಸಿಟ್ ಮಾಡ್ಕೊಂಬನ್ನಿ. ಜಾಗ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಹೋಟೆಲ್ ಹೋಗೋದನ್ನು ಮರಿಬೇಡಿ. ಸೊ ಏನೇನು ಡೀಟೇಲ್ಸ್ ಇದೆ, ಹೋಟೆಲ್ ಡೀಟೇಲ್ಸ್ ಆಗಲಿ, ಪ್ಲೇಸ್ ಡೀಟೇಲ್ಸ್ ಆಗಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್. ಹೀಗೆ ಮತ್ತಷ್ಟು ಹೊಸ ಹೊಸ ವೀಡಿಯೋ ಜೊತೆಗೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.